Hello there. This is Dr. Venkatesh again. Welcome to the third session of this corporate accounting of Bangalore North University. So this session is on company final accounts. The previous two sessions we were talking about the introductory part of company final accounts, and we learned about accounting cycle, bookkeeping, general ledger, trial balance, final accounts, preparation of trading profit and loss account, profit and loss appropriation account, and the balance sheet. Later in the accounting cycle, you have financial statement analysis, auditing, and then reporting. So now we'll try understanding the third part of it. In the second session, we were talking about types of reserves and creation of reserves and special adjustment treatments. So in this class, please move on. Please refer to the slides now. So we'll try talking about preparation of profit and loss account and the balance sheet in the vertical format. ಎಲ್ರಿಗೂ ನಮಸ್ಕಾರ. ಇದು ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ. ಕಳೆದ ಎರಡು ಸೆಷನ್ ಅಲ್ಲಿ ನಾವು ಇಂಟ್ರೊಡಕ್ಟರಿ ಪಾರ್ಟ್ ಕಲ್ತ್ಕೊಂಡಿದೀವಿ. ಈ ಒಂದು ಸೆಷನ್ ಅಲ್ಲಿ ನಾವು ಫಾರ್ಮ್ಯಾಟ್ ಬಗ್ಗೆ ಮಾತಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ಹೇಳಿದ್ದೆ, ಲಾಸ್ಟ್ ಸೆಷನ್ ಅಲ್ಲಿ ಕೂಡ ನಾನು ಹೇಳಿದ್ದೆ ಫಾರ್ಮ್ಯಾಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಫೈನಲ್ ಅಕೌಂಟ್ಸ್ ಅಲ್ಲಿ 14 ಮಾರ್ಕ್ಸ್ ಗ್ಯಾರಂಟಿ ಕೊಡ್ತಾರೆ, 6 ಮಾರ್ಕ್ಸ್ ಗ್ಯಾರಂಟಿ ಕೊಡ್ತಾರೆ. ಫಾರ್ಮ್ಯಾಟ್ ತುಂಬಾ ಇಂಪಾರ್ಟೆಂಟ್. ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳ್ದಂಗೆ 1956 ಮತ್ತೆ 2013 ಅಮೆಂಡ್ಮೆಂಟ್ ಆಗಿದೆ. 2013 ಅಲ್ಲಿ ಕಂಪನೀಸ್ ಆಕ್ಟ್ ಅಮೆಂಡ್ಮೆಂಟ್ ಆಗಿದೆ. ಆ ಅಮೆಂಡ್ಮೆಂಟ್ ಆದ ಪ್ರಕಾರ, ಅಮೆಂಡ್ಮೆಂಟ್ ಅಂದ್ರೆ ಚೇಂಜಸ್ ಆಗಿದೆ. ಆ ಚೇಂಜಸ್ ಆಗಿರೋ ಪ್ರಕಾರ ಏನ್ ಚೇಂಜಸ್ ಆಗಿದೆಯೋ ಆ ಚೇಂಜಸ್ಗೆ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾಗತ್ತೆ. ಈ ಸೆಷನ್ ಅಲ್ಲಿ ನಾನು ಏನ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ, ಆ ಫಾರ್ಮ್ಯಾಟ್ ನ ಡಿಸ್ಕಸ್ ಮಾಡ್ತೀನಿ. ಒಂದ್ ಸಾರಿ ಅಲ್ಲ ಅಂದ್ರೆ 2 ಸಾರಿ ಕೇಳಿಸ್ಕೊಳ್ಳಿ. ಫಾರ್ಮ್ಯಾಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಫಾರ್ಮ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕಲ್ತ್ರೆ ನಿಮ್ಗೆ 14 ಮಾರ್ಕ್ಸ್ ಗ್ಯಾರಂಟಿ ಬಂದಂಗೆ. ಓಕೆನಾ? ಸೊ ನೌ ವಿಲ್ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ದ ಬ್ಯಾಲೆನ್ಸ್ ಶೀಟ್ in the vertical format. So now pro forma balance sheet ಅಂತ ಕರಿತೀವಿ. pro forma ಅಂದ್ರೆ ಫಾರ್ಮ್ಯಾಟ್ ಹೆಂಗಿರುತ್ತೆ, ಬ್ಯಾಲೆನ್ಸ್ ಶೀಟ್ ನ ಯಾವ ತರ ಪ್ರೆಸೆಂಟ್ ಮಾಡಬೇಕು ಅಂತ ನಾವು ಇಲ್ಲಿ ಕಲಿತೀವಿ. So as we discussed in the very first class, balance sheet represents the financial position of a business. ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ, ನೆಟ್ವರ್ತ್ ಎಷ್ಟಿದೆ, ಒಂದು ಕಂಪನಿಯ ನೆಟ್ವರ್ತ್ ನ ನಾವು ಫೈನಾನ್ಷಿಯಲ್ ಪೊಸಿಷನ್ ಅಂತ ಕರೆಯುತ್ತೆ. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ನೆಟ್ವರ್ತ್ ಅಂತ ಕರೀತೀವಿ. ಅಸೆಟ್ಸ್ ಅಂದ್ರೆ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸ್ ಅಂಡ್ ಟೋಟಲ್ ಅದರ್ ಅಸೆಟ್ಸ್. ಆಲ್ ಪುಟ್ ಟುಗೆದರ್ ಯು ವಿಲ್ ಗೆಟ್ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್, ಯು ಗೆಟ್ ನೆಟ್ವರ್ತ್. ನೆಟ್ವರ್ತ್ ಅಲ್ಲಿ 3 ಕಾಂಪೊನೆಂಟ್ ಇದೆ. 3 ಕಾಂಪೊನೆಂಟ್ ಯಾವ್ದಂದ್ರೆ ಶೇರ್ ಹೋಲ್ಡರ್ ಫಂಡ್ಸ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದೀಸ್ ಆರ್ 3 ಕಾಂಪೊನೆಂಟ್ಸ್ ಆಫ್ ನೆಟ್ವರ್ಕ್. ಇದನ್ನೇ ಫೈನಾನ್ಷಿಯಲ್ ಪೊಸಿಷನ್ ಅಂತ ಕರಿತೀವಿ. ಈಗ ನೀವು ಗಮನಿಸಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಇದು ಯಾವ ತರ ಇದೆಯೋ ಅದೇ ತರ ನೀವು ಜೋಡಿಸ್ಕೊಂಡು ಹೋಗ್ತಾ ಇರಬೇಕು. ಇದನ್ನ ನಾವು ಜೋಡಣೆ ಅಂತ ಕರಿತೀವಿ. ಜೋಡಣೆ ಅಂದ್ರೆ ಏನು? ಫಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಹೇಗಿರುತ್ತೆ, ಆ ನಂತರದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಯಾವ ತರ ಇರುತ್ತೆ, ಫಾಲೋಡ್ ಬೈ ನೋಟ್ಸ್. ಕಂಪ್ಲೀಟ್ ನೋಟ್ಸ್ ನ ನೀವು ನೋಡ್ಕೋತಾ ಇರಬೇಕು. ಫಸ್ಟ್ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ ಈಕ್ವಿಟಿ ಅಂಡ್ ಲಯಬಿಲಿಟೀಸ್, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಮನಿ ರಿಸೀವ್ಡ್ ಅಗೇನ್ಸ್ಟ್ ಶೇರ್ ವಾರೆಂಟ್ಸ್. ಇವು 3 ನೀವು ಬರೀಬೇಕಾಗತ್ತೆ. ಮತ್ತೆ ಶೇರ್ ಅಪ್ಲಿಕೇಶನ್, ಮನಿ ಪೆಂಡಿಂಗ್, ಅಲಾಟ್ಮೆಂಟ್, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ. ಇದನ್ನೆಲ್ಲ ಬರೀಬೇಕಾಗತ್ತೆ. ಇದು ಯಾವ ರೀತಿ ಇದೆಯೋ ಫಾರ್ಮ್ಯಾಟ್, ಸೇಮ್ ಅದೇ ಫಾರ್ಮ್ಯಾಟ್ ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ನಾನು ಅದೇ ಮೊದ್ಲೇ ಹೇಳ್ದಂಗೆ, ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದ್ರೆ ಅದಕ್ಕೆ ಕೆಳಗಡೆ ನೋಟ್ಸ್ ಬರೀಬೇಕು. ಯಾವ ತರ ನೋಟ್ಸ್ ಅಂದ್ರೆ, ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್, ಫರ್ಫಿಟೆಡ್ ಶೇರ್ಸ್ ನ ಆಡ್ ಮಾಡ್ಬೇಕು, ಕಾಲ್ಸ್ ಇನ್ ಅರಿಯರ್ಸ್ ನ ಡಿಡಕ್ಟ್ ಮಾಡ್ಬೇಕು. ಇವಾಗ ನಮ್ಮ ಒಂದು ಉದ್ದೇಶ ಇಲ್ಲಿ ಏನಪ್ಪಾ ಅಂತಂದ್ರೆ,
ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ಏನು, ಇಶ್ಯೂಡ್ ಕ್ಯಾಪಿಟಲ್ ಅಂದ್ರೆ ಏನು, ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂದ್ರೆ ಏನು, ಪೇಡ್ ಅಪ್ ಕ್ಯಾಪಿಟಲ್ ಅಂದ್ರೆ ಏನು, ಇದನ್ನೆಲ್ಲ ನಾವು ಸೆಕೆಂಡ್ ಪಿ ಸಿ ಕಲ್ತಿರ್ತೀವಿ. ಇಲ್ಲಿ ಒಂದೇ ಸಾರಿ ರೀಕಾಲ್ ಮಾಡ್ಕೊಳ್ಳೋಣ. ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ರಿಜಿಸ್ಟರ್ಡ್ ಕ್ಯಾಪಿಟಲ್. ಈ ಕ್ಯಾಪಿಟಲ್ ನ ಇಟ್ಕೊಂಡು ಕಂಪನಿಯವರು ಅವರ ಕಂಪನಿಯನ್ನ ರಿಜಿಸ್ಟರ್ ಮಾಡಿಸ್ತಾರೆ. ಇದನ್ನ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಆಥರೈಸ್ಡ್ ಕ್ಯಾಪಿಟಲ್ 1,000 ಇದೆ ಅನ್ಕೊಳ್ಳಿ. ಆದ್ರೆ ಆ 1,000ದಲ್ಲಿ ಕಂಪನಿಯವರು ಇಷ್ಟಪಟ್ರೆ ಆ 1,000ನ ಒಂದೇ ಸಾರಿಗೆ ಜನರಿಗೆ ಮಾರಾಟ ಮಾಡ್ಬೋದು. ಅವ್ರೇನ ಇಲ್ಲ 1,000ದಲ್ಲಿ ನಾವು ಫಸ್ಟ್ 500 ರೂಪಾಯಿ ಸೇಲ್ ಮಾಡ್ತೀವಿ, ಇನ್ನು 500 ರೂಪಾಯಿನ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಸೇಲ್ ಮಾಡ್ತೀವಿ ಅಂತ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ಅಕಸ್ಮಾತ್ ಅವ್ರೇನ 1,000 ಸೇಲ್ ಮಾಡ್ಬಿಟ್ರೆ ಅದನ್ನ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಶ್ಯೂಡ್ ಅಂತ ಮತ್ತು ಕಾಲ್ಡ್ ಅಪ್. ಪೇಡ್ ಅಪ್ ಕ್ಯಾಪಿಟಲ್ ಅಂದ್ರೆ ಏನರ್ಥ, ಇದರಲ್ಲಿ ಸಪೋಸ್ 1,000 ಶೇರ್ ಅಲ್ಲಿ 500 ಶೇರ್ ಅನ್ನ ಕಾಲ್ ಮಾಡಿದ್ದಾರೆ ಅಂದ್ರೆ ಅದನ್ನ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದನ್ನ ಜನಕ್ಕೆ ಇಶ್ಯೂ ಮಾಡಿದ್ರೆ ಅದನ್ನ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಜನದಲ್ಲಿ ಆ ಇಶ್ಯೂ ಮಾಡತಕ್ಕಂತ 500ರಲ್ಲಿ 400 ಜನ ಫುಲ್ ಹಣ ಕಟ್ಟಿದ್ರೆ ಅದನ್ನ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರೆಯೋದು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಕನ್ಫ್ಯೂಸ್ ಆಗದೆ ಇರೋ ರೀತಿಲಿ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಇಲ್ಲೇನಾಗತ್ತೆ ಅಂದ್ರೆ, ಸಪೋಸ್ ಒಂದು ಕಂಪನಿಯವರು 1,000 ಶೇರ್ಗಳನ್ನ ಮಾರಾಟಕ್ಕೆ ಇಟ್ಟಿದ್ರೆ ಅವ್ರಿಷ್ಟ 1,000 ಶೇರ್ನು ಒಂದೇ ಸಾರಿಗೆ ಮಾರಾಟ ಮಾಡಬಹುದು, ಅಥವಾ ನಾವು ಬರೀ 50% ಈಗ ಮಾರಾಟ ಮಾಡ್ತೀವಿ, 50% ನಮ್ಮ ಕಂಪನಿ ಗ್ರೋತ್ ಆದ್ಮೇಲೆ ಇನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಬೆಳವಣಿಗೆ ನೋಡ್ಕೊಂಡು ಮಾಡ್ತೀವಿ ಅಂತ ಬೇಕಾದ್ರೆ ಮಾಡಬಹುದು. ಈ ಒಂದು ಎಕ್ಸಾಂಪಲ್ ಪ್ರಕಾರ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸಪೋಸ್ 1,000 ಶೇರು ಟೋಟಲ್ ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ಅವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾರೆ ಕಂಪನಿನ. ಆ 1,000 ಶೇರ್ನ ಇಟ್ಕೊಂಡು ಆ ಮುಖ ಬೆಲೆ ಎಷ್ಟು ಬೇಕಾದ್ರೂ ಇರೋದು, ಫೇಸ್ ವ್ಯಾಲ್ಯೂ 10 ರೂಪೀಸ್ ಇರುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ 10 ರೂಪೀಸ್ ಇರ್ತಕ್ಕಂಥ ಫೇಸ್ ವ್ಯಾಲ್ಯೂನ ಪ್ರೀಮಿಯಂ ಅಲ್ಲಿ ಮಾರ್ತಾರೆ. ನೋ ಇಂಡಿಯನ್ ಕಂಪನಿ ಕ್ಯಾನ್ ಸೆಲ್ ದೇರ್ ಶೇರ್ಸ್ ಅಟ್ ಡಿಸ್ಕೌಂಟ್, ದೇ ಕ್ಯಾನ್ ಓನ್ಲಿ ಸೆಲ್ ಅಟ್ ದ ಪ್ರೀಮಿಯಂ. ಎಲ್ಲಾ ಇಂಡಿಯನ್ ಕಂಪನಿಗಳು ಅವರ ಷೇರುಗಳನ್ನ ಡಿಸ್ಕೌಂಟ್ ಅಲ್ಲಿ ಮಾರಾಟ ಮಾಡೋಂಗಿಲ್ಲ. ಈಗ ಅವರು ಏನಿದ್ರೇನೋ ಪಾರ್ ಅಲ್ಲಿ ಮಾರಾಟ ಮಾಡಬೇಕು, ಇಲ್ಲಾಂದ್ರೆ ಪ್ರೀಮಿಯಂ ಅಲ್ಲಿ ಮಾರಾಟ ಮಾಡ. ಪಾರ್ ಅಂದ್ರೆ 10 ರೂಪಾಯಿ ಮುಖ ಬೆಲೆ ಇರ್ತಕ್ಕಂಥ ಶೇರ್ಗಳನ್ನ 10 ರೂಪಾಯಿಗೆ ಮಾರಾಟ ಮಾಡಿದ್ರೆ ಅದನ್ನ ಪಾರ್ ಅಂತ ಕರಿತೀವಿ, ಇಶ್ಯೂ ಅಟ್ ಪಾರ್ ಅಂತ ಕರಿತೀವಿ. 10 ರೂಪಾಯಿ ಇರ್ತಕ್ಕಂಥ ಶೇರ್ಗಳನ್ನ 12 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, 50 ರೂಪಾಯಿಗೆ ಮಾರಾಟ ಮಾಡಿದ್ರೆ ಅದನ್ನ ಇಶ್ಯೂ ಅಟ್ ಪ್ರೀಮಿಯಂ ಅಂತ ಕರಿತೀವಿ. So as I said earlier, it is compulsory, mandatory for all the Indian companies as on today to sell their shares at premium, not at discount. This is very clear. So therefore, as per the example which I was quoting, let's say your authorized capital is 1,000. You are planning to issue 500. So out of 500, 400 is fully paid. ಫುಲ್ಲಿ ಪೇಡ್ ಅಂದ್ರೆ ಅದಕ್ಕೆ ಮುಖ ಬೆಲೆ ಮತ್ತು ಪ್ರೀಮಿಯಂ ಹಣವನ್ನ ಎಲ್ಲಾ ಇನ್ವೆಸ್ಟರ್ಸ್ ಕಟ್ಟಿರ್ತಾರೆ. ಆತದನ್ನ ನಾವು ಏನಂತ ಕರೆಯೋದು, ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರೆಯೋದು. ಇನ್ನು 100 ಇದೆ ಅಲ್ಲ, ಅದನ್ನ ಅನ್ಪೇಯ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನ 500 ಇದೆ ಅಲ್ಲ, ಅದನ್ನ ಅನ್ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಸ್ವಲ್ಪ 2-3 ಸಾರಿ ಕೇಳಿಸ್ಕೊಂಡ್ರೆ ಇದನ್ನ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಶ್ಯೂಡ್, ಪೇಡ್ ಅಪ್ ಮತ್ತೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ನೋಡಿ ನೆಕ್ಸ್ಟ್ ಇಲ್ಲಿ ಏನಿದೆ ಅಂದ್ರೆ, ಈ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಿದೆ ಅಂತಂದ್ರೆ, ಕ್ಯಾಪಿಟಲ್ ರಿಸರ್ವ್, ಸೆಕ್ಯೂರಿಟೀಸ್ ಪ್ರೀಮಿಯಂ, ಸೆಕ್ಯೂರಿಟೀಸ್ ರಿಸರ್ವ್, ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್, ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್, ಇವೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ. ಕ್ಯಾಪಿಟಲ್ ರಿಸರ್ವ್ ಅಂದ್ರೆ ಯಾವುದೇ ರೀತಿಯಂತ ಫಿಕ್ಸ್ಡ್ ಅಸೆಟ್ ನ ಮಾರಾಟ ಮಾಡಿ, ಅದರಲ್ಲಿ ಬರ್ತಕ್ಕಂತ ಒಂದು ಲಾಭಾಂಶವನ್ನ ನಾವು ಪಕ್ಕಕ್ಕೆ ಎತ್ತಿಟ್ಟಿದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತಂದ್ರೆ ನಾವು 10 ರೂಪಾಯಿ ಇರ್ತಕ್ಕಂಥ ಶೇರ್ ನ 12 ರೂಪಾಯಿ, 15 ರೂಪಾಯಿಗೆ ಮಾರಿದ್ರೆ 5 ರೂಪಾಯಿ ನಮ್ಗೆ, ಸಪೋಸ್ 15 ರೂಪಾಯಿಗೆ ಏನೋ ನಾವು ಮಾರಿದ್ರೆ ನಮ್ಗೆ 5 ರೂಪಾಯಿ ಲಾಭ ಬರುತ್ತೆ. ಆ 5 ರೂಪಾಯಿ ಲಾಭ ಬರ್ತಕ್ಕಂತ ಒಂದು ಮೊತ್ತವನ್ನ ನಾವು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಕರಿತೀವಿ. ಅದಕ್ಕೆ ಸೆಪರೇಟ್ ರಿಸರ್ವ್ ಇರುತ್ತೆ. ಆ ಸೆಪರೇಟ್ ರಿಸರ್ವ್ಗೆ ಆ ಪ್ರೀಮಿಯಂ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಂತ ಇದೆ. ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಂದ್ರೆ ಇವಾಗ ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಮತ್ತು ಇವಾಗ ಪ್ರಿಫರೆನ್ಸ್ ಶೇರ್ಸ್ ಅಂತ ಇರುತ್ತೆ.
ಪ್ರಿಫರೆನ್ಸ್ ಶೇರ್ಸ್ ನಾವು ನಮ್ಮ ಕಂಪನಿಯ ಕಾಲಘಟ್ಟದಲ್ಲಿ ನಾವು ವಾಪಸ್ ಕೊಟ್ಬಿಡ್ಬೇಕು. ಅಂತ ವಾಪಸ್ ಕೊಡ್ತಕ್ಕಂತ ಶೇರ್ಗಳನ್ನ ನಾವೇನ್ ಮಾಡ್ತೀವಿ, ಒಂದು ರಿಸರ್ವ್ ಮಾಡ್ಕೊಂಡಿರ್ತೀವಿ. ಅದನ್ನ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಂತ ಕರಿತೀವಿ. ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಅಂದ್ರೆ, ಸೊ ದಿಸ್ ಅ ವೆರಿ ಪಾಪ್ಯುಲರ್ ರಿಸರ್ವ್ ವಿಚ್ ವಿ ಕಾಲ್ಡ್ ಆಸ್ DRR, ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್. ಈ ರಿಸರ್ವ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಕಂಪನಿ ತೆಗೆದುಕೊಂಡಿರ್ತಕ್ಕಂತ ರಿಸರ್ವ್ಸ್ ನ ಮತ್ತೆ ಡಿಬೆಂಚರ್ಸ್ ನ ಸಾಲ ಪತ್ರಗಳನ್ನ ಇನ್ವೆಸ್ಟರ್ಸ್ ಗೆ ವಾಪಸ್ ಕೊಡ್ಲಿಕ್ಕೆ ನಾವು ಒಂದು ರಿಸರ್ವ್ ನ ಕ್ರಿಯೇಟ್ ಮಾಡಿರ್ತೀವಿ. ಅದನ್ನ ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಅಂತ ಕರಿತೀವಿ. ಸೊ ಮತ್ತೆ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಈ ಒಂದು ಏನಾಗ್ತಿದೆ ಈ ಒಂದು ಸೆಕ್ಷನ್ ಅಲ್ಲಿ ಅಂತಂದ್ರೆ, ಬರೀ ನಾನು ಕ್ಯಾಪಿಟಲ್ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಅಲ್ಲಿ 3 ವಿಧ ಇರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ರಿಜಿಸ್ಟರ್ಡ್ ಕ್ಯಾಪಿಟಲ್ ನಾಮಿನಲ್ ಕ್ಯಾಪಿಟಲ್ ಅಥವಾ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ನಾನು ಆಗ್ಲೇ ತಿಳಿಸಿದಂಗೆ ಇದನ್ನ ಕಂಪ್ಲೀಟ್ ಆಗಿ ಇಶ್ಯೂ ಮಾಡಬಹುದು ಅಥವಾ ಒಂದ್ ಪಾರ್ಟ್ ಮಾತ್ರ ಇಶ್ಯೂ ಮಾಡಬಹುದು. ಫುಲ್ ಕಂಪ್ಲೀಟ್ ಇಶ್ಯೂ ಮಾಡಿದ್ರೆ ಅದನ್ನ ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂ ಮಾಡೋದು ಅಂತಂದ್ರೆ ಜನರಿಗೆ ಸೇಲ್ ಮಾಡೋದು. ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿಲಿ ಏನಾಗುತ್ತೆ ಅಂದ್ರೆ, ನೀವು 50 ಜನಕ್ಕಿಂತ ಜಾಸ್ತಿ ಜನಕ್ಕೆ ಶೇರ್ ನ ಸೇಲ್ ಮಾಡಿದೀರಾ ಅಂತಂದ್ರೆ ನಿಮ್ಮನ್ನ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಕರಿತೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಅದನ್ನ ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ರಿಜಿಸ್ಟರ್ಡ್ ಕ್ಯಾಪಿಟಲ್, 1000 ಶೇರ್ ನ ಇಟ್ಕೊಂಡು ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಅದನ್ನ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದರಲ್ಲಿ ನೀವು ಫುಲ್ ಇಶ್ಯೂ ಮಾಡಿದ್ರೆ ಅದನ್ನ ಫುಲ್ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಮೇಲೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದ್ರೆ ಆ ಒಂದು ಭಾಗದಲ್ಲಿ ಸಪೋಸ್ 1000, ನಾನು ಆವಾಗಲೇ ಹೇಳಿದಂಗೆ 1000 ಶೇರ್ ಅಲ್ಲಿ 1000 ಶೇರ್ ನ ನೀವು ಸೇಲ್ ಮಾಡಿರ್ತೀರ ಪಬ್ಲಿಕ್ ಗೆ. ಆ ಪಬ್ಲಿಕ್ 900 ಶೇರ್ಗೆ ದುಡ್ಡು ಕಟ್ಟಿರ್ತಾರೆ, ಇನ್ನು 100 ಶೇರ್ಗೆ ಯಾರೋ ಒಬ್ರು ದುಡ್ಡು ಕಟ್ಟಿರಲ್ಲ. ಅದನ್ನ ನಾವು ಅನ್ಪೇಯ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಫುಲ್ 900 ಶೇರ್ಸ್ಗೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ 100 ಶೇರ್ಸ್ ಅಲ್ಲಿ ಸಪೋಸ್ 100 ಶೇರ್ಸ್ ನಾವೇನ ಇದು ಅವರು ಕಂಪನಿಯವರು, ಅದೇ ಕಂಪನಿ ಎಲ್ಲ ಇನ್ವೆಸ್ಟರ್ಸ್ ಏನನ್ನ ಪೇ ಮಾಡ್ಲಿಲ್ಲ ಅಂದ್ರೆ ಫರ್ಫೀಟ್ ಮಾಡ್ತೀವಿ. ಫರ್ಫೀಟ್ ಅಂದ್ರೆ ರಿಜೆಕ್ಟ್ ಮಾಡ್ಬೇಕು. ಫರ್ಫೀಟ್ ಮಾಡಿ ಬೇಕಾದ್ರೆ ಆಮೇಲೆ ಅದನ್ನ ರೀಇಶ್ಯೂ ಮಾಡ್ಕೋಬಹುದು. ರೀಇಶ್ಯೂ ಆಫ್ ಫರ್ಫೀಟೆಡ್ ಶೇರ್ಸ್ ಅಂತ ಕರಿತೀವಿ. ಅದನ್ನ ನಾವು ಫರ್ಫೀಟೆಡ್ ಶೇರ್ಸ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಏನಾಗುತ್ತೆ, ಕ್ಯಾಪಿಟಲ್ ರಿಸರ್ವ್ ಆಯ್ತು, ಸೆಕ್ಯೂರಿಟೀಸ್ ಪ್ರೀಮಿಯಂ ಆಯ್ತು, ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಆಯ್ತು, ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಆಯ್ತು. ಇದು ಬರೀ ಈ ಕ್ಲಾಸ್ ಅಲ್ಲಿ ನಾನು ಇಷ್ಟು ಮಾತ್ರ ಮಾತಾಡ್ತಾ ಇದ್ದೀನಿ, ಏನೋ ಬರೀ ಕ್ಯಾಪಿಟಲ್ ಮತ್ತು ರಿಸರ್ವ್ ಬಗ್ಗೆ. ನನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬೇರೆಯ ಇದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರ್ತಕ್ಕಂತ ಬೇರೆ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.